ಏನಾಯಿತು? ನಾನು ಅಗ್ನಿ ಜೊತೆ ಮಾತನಾಡಿ ನೋಡ್ತೀನಿ. ಅವನಿಗೆ ಬೇರೆ ಯಾವ ತೊಂದರೆಯೂ ಇಲ್ಲ. ಭಾಸ್ಕರ್ ಮತ್ತೆ ಹೇಳಲು ಮುಂದಾದಾಗ ಅರವಿಂದ್ ಅವನಿಗೆ ಮಾತನಾಡಲು ಬಿಡದೆ ಕೈ ಮೇಲಕ್ಕೆತ್ತಿ ತಡೆದ. ಭಾಸ್ಕರ್, ದಯವಿಟ್ಟು ಈ ವಿಚಾರವನ್ನ ಇಲ್ಲಿಯೇ ಬಿಟ್ಬಿಡು ಪ್ಲೀಸ್. ನನಗೆ ಅರುವಿನ ಮೇಲೆ ಅಂಥದ್ದೇನೂ ಇಲ್ಲ. ಅವಳು ನನಗೆ ನನ್ನ ತಂಗಿಯ ಹಾಗೆ. ಅವನ ಅಸಹಾಯಕ ಪರಿಸ್ಥಿತಿಯನ್ನು ಅರಿತು ಭಾಸ್ಕರ್ ನಗುತ್ತಲ್ಲೇ ಪಕ್ಕದಲ್ಲಿದ್ದ ಕುರ್ಚಿಯ ಮೇಲೆ ಕುಳಿತ. ಭೇಷ್, ಬಹಳ ಚೆನ್ನಾಗಿದೆ. ಸುಳ್ಳು ಹೇಳುವಾಗ ಮುಖದಲ್ಲಿ ಅದರ ಭಾವನೆಯನ್ನಾದರೂ ತರಿಸಲು ಪ್ರಯತ್ನಿಸು ಅರವಿಂದ್. ಅದನ್ನು ಬಿಟ್ಟು ನಿನ್ನ ಎದೆಗೆ ಕೈ ಇಟ್ಟು ಹೇಳಲು ಸಾಧ್ಯನಾ ನೀನವಳನ್ನು ಪ್ರೀತಿಸ್ತಾ ಇಲ್ಲ ಅಂತ? ಅವನ ಪ್ರಶ್ನೆಗೆ ಉತ್ತರಿಸಲಾಗದೆ ಅರವಿಂದ್ ಮುಖ ತಿರುಗಿಸಿಕೊಂಡ. ಹೀಗೆ ಮುಖ ತಿರುಗಿಸಿ ನಿಂತರೆ ಪ್ರಯೋಜನವಿಲ್ಲ. ಅರುಂಧತಿಗೆ ನಿನ್ನ ಮೇಲೆ ಇಷ್ಟ ಇದೆ ಅಂತ ನನಗೆ ಬಹಳ ಸಲ ಅನ್ನಿಸ್ತಾ ಇದೆ. ಹಾಗೇನೆ ನಿನ್ನ ಕಣ್ಣುಗಳು ಅವಳನ್ನು ನೋಡುವಾಗ ಅರಳುವುದು ನನಗೆ ಗೊತ್ತಿದೆ. ಆದರೆ ಇಬ್ಬರಿಗೂ ಮುಖಾಮುಖಿಯಾಗಿ ಮಾತನಾಡಲು ಏನೋ ಒಂದು ಹಿಂಜರಿಕೆ ಇದೆ. ಅದಷ್ಟು ನನಗೆ ಅರ್ಥ ಆಗ್ತಿಲ್ಲ. ನನ್ನ ಅಗ್ನಿಗೆ ದ್ರೋಹ ಮಾಡಲು ನನಗೆ ಸಾಧ್ಯ ಇಲ್ಲ ಭಾಸ್ಕರ್. ಅವನು ನನ್ನ ಪ್ರಾಣ ಇದ್ದಂತೆ. ಅಗ್ನಿ ಇಲ್ಲದೆ ನಾನು ಒಂದು ಕ್ಷಣನೂ ಬದುಕೋದಿಲ್ಲ. ಅದ್ರ ಜೊತೆಗೆ ನಾನು ಅರುವನ್ನು ಪ್ರೀತಿಸ್ತಾ ಇದ್ದೀನಿ ಎಂದು ತಿಳಿದ್ರೆ ನಮ್ಮ ಸ್ನೇಹ ಹಾಳಾಗಬಹುದು. ಆ ಕಲ್ಪನೆಯೇ ನನಗೆ ಅಸಾಧ್ಯ. ಅಷ್ಟೇ ಅಲ್ಲ, ಸ್ನೇಹಿತ ಎನ್ನುವುದಕ್ಕಿಂತ ಮಿಗಿಲಾಗಿ ಅವನು ನನ್ನನ್ನು ಸ್ವಂತ ಅಣ್ಣನಂತೆಯೇ ನೋಡ್ಕೊಳ್ತಾ ಇದ್ದಾನೆ. ಅಂಥವನಿಗೆ ಬೆನ್ನಿನಿಂದ ಚೂರಿ ಹಾಕೋದಕ್ಕೆ ನನಗೆ ಸಾಧ್ಯವಿಲ್ಲ. ತುಂಬಿದ ಕಣ್ಣುಗಳಿಂದ ಅವನು ಹೇಳುತ್ತಿರುವುದನ್ನು ಕಂಡು ಭಾಸ್ಕರ್ ಎದ್ದು ಬಂದು ಅವನ ಹೆಗಲ ಮೇಲೆ ಕೈ ಹಾಕಿದ. ನೀನು ಹೇಳಿದೆ ಅಲ್ಲ, ಅಗ್ನಿ ನಿನ್ನ ಆಪ್ತ ಸ್ನೇಹಿತ ಅಂತ. ಹಾಗೆಯೇ ಮಹೇಶ್ ನನಗೆ ಆಪ್ತ ಸ್ನೇಹಿತನಿದ್ದಂತೆ. ಅವನ ತಂಗಿಯ ಜೊತೆ ನಾನು ಹೇಗೆ ತಾನೇ ಜೀವನ ನಡೆಸಲಿ? ಹಾಗೇನಾದರೂ ಮಾಡಿದ್ರೆ ನಾನು ಅವನಿಗೆ ಮಾಡಿದ ದ್ರೋಹವಲ್ಲದೆ ಅದಕ್ಕಾಗಿ ಆ ಹುಡುಗಿಯ ಮೇಲೆ ನನಗೆ ವಿಶೇಷವಾದ ದ್ವೇಷ ಏನೂ ಇಲ್ಲ. ಆಮೇಲೆ ನನಗೆ 2 ಪೆಗ್ ಹಾಕದೆ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಆಗಲ್ಲ. ಇನ್ನು ಅದರ ಜೊತೆ ಆ ಹುಡುಗಿನೂ ಬಂದರೆ ನನ್ನ ಜೀವನ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. ಸದ್ಯಕ್ಕೆ ನಾವು ಸಮಾನ ದುಃಖಿತರಾಗಿಯೇ ಮುಂದೆ ಸಾಗೋಣ. ಬಾ, ಒಂದು ಚಹಾ ಕುಡಿದು ಬರೋಣ. ಹಾಗೆ ಹೇಳಿ ಇಬ್ಬರು ನಗುತ್ತಲೇ ಮುಂದೆ ನಡೆದ್ರು. ಅವರಿಬ್ಬರ ಮನಸ್ಸಿನಲ್ಲಿರುವ ತೊಳಲಾಟ ಮಾತ್ರ ಯಾರಿಗೂ ತಿಳಿದಿರಲಿಲ್ಲ. ರಾತ್ರಿ ಭೂಮಿ ಯಾವ ಆಸಕ್ತಿನೂ ಇಲ್ಲದೆ ಗಂಜಿ ಕುಡಿತಾ ಇದ್ಲು. ಅವಳ ಮುಖದಲ್ಲಿ ಬೇಸರವನ್ನು ಕಂಡ ತಕ್ಷಣ ಸುಮಿತ್ರಾಗೆ ವಿಷಯ ಅರ್ಥವಾಯಿತು. ಅವರಿಗೆ ಸಿಟ್ಟು ಬಂತು. ಮೊಬೈಲ್ ತೆಗೆದುಕೊಂಡು ರೂಮ್ನಿಂದ ಹೊರಗೆ ಬಂದು ಕಾಲ್ ಮಾಡಿ ಬಾಯಿಗೆ ಬಂದಂತೆ ಬೈದರು. ಅಮ್ಮ, ವಿಷಯ ಏನು ಅಂತ ಹೇಳು, ಸುಮ್ಮನೆ ಯಾಕೆ ಬೈತಾ ಇದೀಯಾ? ಸುಮಿತ್ರಾ ಬೈಯೋದರ ಅರ್ಥ ತಿಳಿಯದೆ ಅಗ್ನಿ ಕೇಳಿದಾಗ, ಏನೋ ನಿನ್ನ ಹೆಂಡತಿಯನ್ನು ICUನಿಂದ ರೂಮ್ಗೆ ಶಿಫ್ಟ್ ಮಾಡಿದ್ದಾರೆ ತಾನೆ? ಇಲ್ಲಿವರೆಗೂ ಅವಳನ್ನು ಒಮ್ಮೆ ಕೂಡ ನೋಡೋದಕ್ಕೆ ಬರಬೇಕು ಅಂತ ನಿನಗೆ ಅನಿಸ್ಲಿಲ್ವಾ? ಆ ಹುಡುಗಿ ಯಾರೂ ಇಲ್ಲದ ಅನಾಥೆಯಂತೆ ಬೇಸರ ಮಾಡಿಕೊಂಡು ಕುಳಿತುಕೊಂಡಿದ್ದಾಳೆ. ಅರ್ಧ ಗಂಟೆಯೊಳಗೆ ನೀನು ಇಲ್ಲಿ ಬರಲೇಬೇಕು. ಆಮೇಲೆ ಬರುವಾಗ ಅರವಿಂದನ್ನ ಜೊತೆಗೆ ಕರೆದುಕೊಂಡು ಬಾ. ಅದ್ಯಾಕೆ? ಅದನ್ನು ಕೇಳಿದ ತಕ್ಷಣ ಸುಮಿತ್ರಾಗೆ ಮತ್ತಷ್ಟು ಕೋಪ ಬಂತು. ಅಗ್ನಿ, ಸುಮ್ಮನೆ ನನ್ನ ಬಾಯಿಂದ ಬೈಗುಳ ಕೇಳಬೇಡ. ನಾನು ಹೇಳಿದಂತೆ ಮಾಡಿದರೆ ಸಾಕು. ಅವರು ಹಾಗೆ ಹೇಳಿ ಸಿಟ್ಟಿನಿಂದ ಕಾಲ್ ಕಟ್ ಮಾಡಿದಾಗ ಅಮ್ಮನಿಗೆ ಏನಾಯಿತು ಎನ್ನುವ ಯೋಚನೆಯಲ್ಲಿದ್ದ ಅಗ್ನಿ ಸುಮಿತ್ರಾ ಹಿಂತಿರುಗಿ ಬರುವಷ್ಟರಲ್ಲಿ ಭೂಮಿ ಗಂಜಿ ಕುಡಿದು ಮಾತ್ರೆ ತೆಗೆದುಕೊಂಡ್ಳು. ನಾನು ಮಲಗ್ಲಾ ಅಮ್ಮ? ಅವಳ ಮುಖದಲ್ಲಿದ್ದ ಬೇಸರವನ್ನು ಕಂಡು ಸುಮಿತ್ರಾ ಅವಳನ್ನು ಹಿಡಿದು ಹಾಸಿಗೆಯ ಮೇಲೆ ಕೂರಿಸಿದ್ರು. ಅವನು ಸ್ವಲ್ಪ ಹೊತ್ತಿನಲ್ಲೇ ಅಲ್ಲಿ ಬರ್ತಾನೆ. ನೀನು ಬೇಸರ ಮಾಡ್ಕೋಬೇಡ ಮಗಳೇ, ಸುಮಿತ್ರಾ ಅವಳ ಕೆನ್ನೆಯನ್ನು ಸವರಿಕೊಂಡು ಹೇಳಿದಾಗ ಅವಳು ನೋವಿನಿಂದಲೇ ಮುಗುಳ್ನಕ್ಕಳು. ಇಲ್ಲಿಂದ ಡಿಸ್ಚಾರ್ಜ್ ಆದಮೇಲೆ ನಾನು ಅಣ್ಣನ ಜೊತೆ ಮನೆಗೆ ಹೋಗ್ಲಾ ಅಮ್ಮ? ಅವಳ ದಿಢೀರ್ ಪ್ರಶ್ನೆಯಿಂದ ಸುಮಿತ್ರಾ ಬೆಚ್ಚಿ ಬಿದ್ದರು. ಅಲ್ಲಿ ಯಾರೂ ಇಲ್ವಲ್ಲಮ್ಮ? ಅಲ್ಲಿ ಯಾರೂ ಇಲ್ವಲ್ಲ ಮಗಳೇ, ಮತ್ತು ಹೇಗೆ ಅಲ್ಲಿಗೆ ಹೋಗೋದು? ಅಲ್ಲಿ ಅಣ್ಣ ಇದ್ದಾನಲ್ಲ. ಆಮೇಲೆ ನನಗೀಗ ತೊಂದರೆನೂ ಇಲ್ಲ. ಬಹುಶಃ ನಾಳೆಯೇ ಡಿಸ್ಚಾರ್ಜ್ ಆಗ್ತೀನಿ ಅಂತ ಅನ್ನಿಸ್ತಿದೆ. ಮದುವೆ ಆದಮೇಲೆ ಆ ಕಡೆ ಹೋಗಲೇ ಇಲ್ಲ ನಾನು. ಯಾಕೋ ಅಲ್ಲಿಗೆ ತುಂಬ ಹೋಗಬೇಕು ಅಂತ ಅನ್ನಿಸ್ತಿದೆ. ಅವಳ ಕಣ್ಣುಗಳು ತೇವಗೊಂಡವು. ಬೇಸರ ಮಾಡ್ಕೋಬೇಡ ಮಗಳೇ, ಅಲ್ಲಿಗೆ ಹೋಗಬೇಕು ಅನಿಸಿದ್ರೆ ಡಿಸ್ಚಾರ್ಜ್ ಆದಮೇಲೆ ಹೋಗೋಣ. ಈಗ ಸ್ವಲ್ಪ ಹೊತ್ತು ಮಲ್ಕೋ. ಸುಮಿತ್ರಾ ಹಾಗೆ ಹೇಳಿ ಅವಳ ಹಣೆಯನ್ನು ಸವರಿದರು. ಅಷ್ಟರಲ್ಲೇ ಯಾರೋ ಬಾಗಿಲನ್ನು ತಟ್ಟುವ ಸದ್ದು ಕೇಳಿ ಸುಮಿತ್ರಾ ಎದ್ದು ಹೋಗಿ ಬಾಗಿಲು ತೆಗೆದಾಗ ಮುಂದೆ ಅಗ್ನಿ ಮತ್ತು ಅರವಿಂದ್ ನಿಂತಿದ್ದರು. ಅಗ್ನಿ ಅಮ್ಮನನ್ನು ನೋಡಿ ಚೆನ್ನಾಗಿ ನಕ್ಕಾಗ ಸುಮಿತ್ರಾ ಅವನ ತೋಳಿಗೆ ಬಲವಾಗಿ ಚಿವುಟಿದರು. ಪೋಕ್ರಿ, ಬರ್ತಿದ್ದೀನಿ ಅಂತ ಒಂದು ಮಾತು ಹೇಳೋಕ್ಕೆ ನಿನಗೇನು ಖಾಯಿಲೆನಾ? ಅದನ್ನು ಹೇಳೋಕ್ಕೆ ನೀನು ಬಿಡಬೇಕಲ್ವಾ? ಆಮೇಲೆ ಹೇಗೋ ಇಲ್ಲಿಗೆ ತಾನೇ ಬರ್ತಿರೋದು, ಸುಮ್ಮನೆ ಒಂದು ತಮಾಷೆ. ಅವನು ಕಣ್ಣು ಮಿಟುಕಿಸುತ್ತಾ ರೂಮ್ಗೆ ಬಂದಾಗ ಭೂಮಿ ಹಾಸಿಗೆಯ ಮೇಲೆ ಎದ್ದು ಕುಳಿತಿದ್ದಳು. ಆಹಾ, ಈಗ ಹುಡುಗಿ ಸ್ಮಾರ್ಟ್ ಆದ್ಲಲ್ಲ. ಅಗ್ನಿ ಹಾಗೆ ಹೇಳುತ್ತಲೇ ಅವಳ ಬಳಿ ಬಂದು ಹಾಸಿಗೆಯ ಮೇಲೆ ಕುಳಿತ. ಆದರೆ ಭೂಮಿ ಮಾತ್ರ ಗೊತ್ತಿಲ್ಲದೇನೆ ಅವನತ್ತ ಒಮ್ಮೆ ಕೂಡ ನೋಡಲಿಲ್ಲ.
ಅವಳ ಮುಖದಲ್ಲಿ ಸಿಟ್ಟು ತುಂಬಿರೋದನ್ನು ಅಗ್ನಿ ಒಮ್ಮೆ ನೋಡಿದಾಗಲೇ ಅರ್ಥ ಮಾಡಿಕೊಂಡಿದ್ದ. ಆಮೇಲೆ ಅಮ್ಮ ಮತ್ತು ಅರವಿಂದ್ ಇದ್ದದ್ರಿಂದ ಅವನು ಅವಳ ಬಳಿ ಹೆಚ್ಚೇನು ಮಾತನಾಡಲು ಹೋಗಲಿಲ್ಲ. ರೂಮ್ಗೆ ಶಿಫ್ಟ್ ಮಾಡಿದಾಗಿನಿಂದ ಅಗ್ನಿ ಬರಲಿಲ್ಲ ಅಂತಾನೆ ಕೇಳ್ತಾ ಇದ್ಲು. ಈಗ ಅವನನ್ನು ನೋಡಿದ ತಕ್ಷಣ ಸಮಾಧಾನ ಆಯ್ತಾ ಭೂಮಿ? ಅರವಿಂದನ ಪ್ರಶ್ನೆಗೆ ಅವಳು ಉತ್ತರಿಸದೆ ಸುಮ್ಮನೆ ಮುಗುಳ್ನಕ್ಕಳು. ಅರವಿಂದ್, ಇಲ್ಲಿ ಹೇಗೂ ಅಗ್ನಿ ಇದ್ದಾನಲ್ಲ, ನೀನು ನನ್ನನ್ನು ಮನೆಗೆ ಬಿಟ್ಬಾ. ಸುಮಿತ್ರಾ ಹಾಗೆ ಹೇಳಿ ಸೀರೆ ಸರಿಪಡಿಸ್ಕೊಂಡು ಬ್ಯಾಗ್ ತೆಗೆದುಕೊಂಡ್ರು. ಅದಕ್ಕೇನಂತೆ, ನಾನು ಬಿಟ್ಟು ಬರ್ತೀನಿ. ಅರವಿಂದ್ ಹಾಗೆ ಹೇಳಿ ಹೋಗಲು ಎದ್ದು ನಿಂತ. ಅಮ್ಮ, ಹೋಗ್ತಿದ್ದೀರಾ? ಸುಮಿತ್ರಾ ಹೊರಟಿದ್ದಾರೆ ಎಂದು ತಿಳಿದ ತಕ್ಷಣ ಭೂಮಿಗೆ ಸಂಕಟವಾಯಿತು. ಇಲ್ಲಿ ಹೇಗೂ ಅಗ್ನಿ ಇದ್ದಾನಲ್ಲ ಮಗಳೇ, ಆಮೇಲೆ ನಿನಗೆ ಬೇರೆ ಯಾವ ತೊಂದರೆನೂ ಇಲ್ವಲ್ಲ. ಏನಾದರೂ ಅಗತ್ಯವಿದ್ದರೆ ಇವನು ನೋಡ್ಕೊಳ್ತಾನೆ. ಸುಮಿತ್ರಾ ಹೊರಡಲು ತಯಾರಾಗುತ್ತಾ ಹೇಳುವಾಗ ಅವಳು ಸಂಕಟವನ್ನು ನುಂಗಿಕೊಂಡಳು. ಹೆತ್ತಮ್ಮ ಬಿಟ್ಟು ಹೋದ ಕಾರಣದಿಂದಲೇ ತನಗೆ ಯಾರೂ ಇಲ್ಲದಂತಾಯ್ತಲ್ವ ಎಂದು ಅವಳು ನೆನಪಿಸಿಕೊಂಡಳು. ಏನು ಯೋಚನೆ ಮಾಡ್ತಾ ಇದ್ದೀಯಾ ಮಗಳೇ? ಸುಮಿತ್ರಾ ಅವಳ ಕುಳಿತಿದ್ದ ರೀತಿಯನ್ನು ಕಂಡು ಕೇಳಿದರು. ಏನಿಲ್ಲ ಅಮ್ಮ, ನಾನು ಸುಮ್ಮನೆ ಏನನ್ನೂ ಯೋಚಿಸ್ಬೇಡ. ಲೇ ಮಗನೇ, ನೀನು ತಂದಿರೋ ದೋಸೆಯನ್ನು ಭೂಮಿಗೆ ಕೊಡು. ನಾನು ಹೊರಗೆ ಹೋದಾಗ ಗಂಜಿಯನ್ನು ಕಸದ ಬುಟ್ಟಿಗೆ ಸುರಿದ್ರೆ ನನಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದಾಳೆ ಅವಳು ತುಂಟಿ. ಅವಳಿಗೆ ನೋವಾಗದಂತೆ ಸುಮಿತ್ರಾ ಅವಳ ಕಿವಿಯನ್ನು ಮೆಲ್ಲನೆ ಹಿಂಡಿದ್ರು. ಸಾರಿ ಅಮ್ಮ, ಅವಳು ಸಣ್ಣ ನಗುವಿನೊಂದಿಗೆ ಹೇಳಿದಾಗ ಸುಮಿತ್ರಾ ಅವಳ ಹಣೆಯನ್ನು ಸವರಿಕೊಂಡು ಅವರೆಲ್ಲರಿಗೂ ಬಾಯ್ ಹೇಳಿ ಹೊರಟರು. ಅರವಿಂದ್ ಸುಮಿತ್ರಾಳನ್ನು ಕರೆದುಕೊಂಡು ಹೋದ ನಂತರ ಅಗ್ನಿ ಎದ್ದು ಬಾಗಿಲು ಮುಚ್ಚಿ ಹಿಂತಿರುಗಿ ನೋಡಿದಾಗ ಭೂಮಿ ಹೊದ್ದುಕೊಂಡು ಮಲಗಿದ್ದಳು. ಓಹೋ, ಹಾಗಾದರೆ ಇಷ್ಟರ ಮಟ್ಟಿಗೆ ಇದೆಯಾ? ಹಾಂ, 1 ವಾರದಿಂದ ಕಷ್ಟಪಟ್ಟು ನಿನಗೆ ಕಾವಲಿದ್ದಕ್ಕೆ ನನಗೆ ಹೀಗೇನೆ ಕೊಡಬೇಕು ಕೂಲಿ, ದುಷ್ಟೆ. ಅವನು ಹಾಗೆ ಹೇಳುತ್ತಾ ಹಾಸಿಗೆಯ ಮೇಲೆ ಅವಳ ಪಕ್ಕದಲ್ಲಿ ಮಲಗಿ ಅವಳ ಬೆನ್ನಿಗೆ ಮೆಲ್ಲಗೆ ಚೂಟಿದ. ಅದರಿಂದ ಅವಳು ಅವನ ಕೈಯನ್ನು ತಳ್ಳಿ ಅವನನ್ನು ತೀಕ್ಷ್ಣವಾಗಿ ನೋಡಿದಳು. ಹೀಗೆಲ್ಲ ನೋಡಬೇಡ ಕಣೆ, ಗುಂಡು ಕಣ್ಣೆ. ಅಗ್ನಿ ಅವಳ ಮೂಗನ್ನು ಮೆಲ್ಲಗೆ ಎಳೆದು ಹೇಳುವಾಗ ಅವಳಿಗೆ ಸಿಟ್ಟು ಬಂತು. ಬೇಡ, ನೀವು ನನ್ನ ಜೊತೆ ಮಾತನಾಡಬೇಡಿ. ಬೆಳಿಗ್ಗೆಯಿಂದ ನಾನು ನಿಮ್ಮನ್ನು ಒಮ್ಮೆ ನೋಡಲು ಕಾಯ್ತಾ ಇದ್ದರೆ ಈಗಲ್ವಾ ನನ್ನ ಬಳಿ ಬರೋದಕ್ಕೆ ನಿಮಗೆ ಸಮಯ ಸಿಕ್ಕಿದ್ದು? ಹಾಂ, ಮಾತನಾಡಲ್ಲ ನಾನು. ಅವಳು ಮುಖ ಊದಿಸ್ಕೊಂಡು ಹೇಳಿದ್ದನ್ನು ಕೇಳಿ ಅವನು ಮುಗುಳ್ನಕ್ಕು ಅವಳ ಹಣೆಯ ಮೇಲೆ ಮುತ್ತಿಟ್ಟಿದ್ದ. ನಿನ್ನನ್ನು ಹೀಗೆ ಹತ್ತಿರದಿಂದ ನೋಡೋದಕ್ಕೆ ಅದೆಷ್ಟು ದಿನಗಳಿಂದ ICU ಮುಂದೆ ಕಾಯ್ತಾ ಇದ್ದೀನಿ ಅಂತ ನಿಂಗೆ ಗೊತ್ತಾ? ಹೆದರಿ ನಿನಗೇನಾದರೂ ಆಗಿಬಿಡುತ್ತಾ ಅಂತ ಎಲ್ಲ ದೇವರ ಕಾಲು ಹಿಡಿದು ಮಲಗಿದ್ದೆ ನಾನು. ಇವತ್ತು ರೂಮ್ಗೆ ಶಿಫ್ಟ್ ಮಾಡಿ ತಕ್ಷಣ ಓಡಿ ಬಂದಿದ್ದೆ. ಆದರೆ ಮಧ್ಯದಲ್ಲಿ ಒಂದು ಎಮರ್ಜೆನ್ಸಿ ಬಂತು, ಹೋಗದೆ ಇರೋದಕ್ಕೆ ಆಗಲಿಲ್ಲ. ಅದಕ್ಕೆ ನಾನು ಹೋದದ್ದು. ಆಮೇಲೆ ನನ್ನ ಹೆಂಡತಿಯ ಜೊತೆ ಹೀಗೆ ಸ್ವಲ್ಪ ಹೊತ್ತು ಒಂಟಿಯಾಗಿ ಇರಬೇಕು ಅಂತಾನೆ ಅಮ್ಮನಿಗೆ ಮನೆಗೆ ಹೋಗಲು ಹೇಳಿದ್ದು. ಅವನು ಹೇಳಿದ್ದನ್ನು ಕೇಳಿ ಭೂಮಿಯ ಕಣ್ಣುಗಳು ಅರಳಿದವು. ಹಾಂ, ಹಾಗಾದರೆ ಜನರು ಹೇಳೋದು ಸ್ವಲ್ಪ ಮಟ್ಟಿಗೆ ನಿಜಾನೇ. ಭಾರದ್ವಾಜ ಮನೆಯ ಅಗ್ನಿದೇವ್ ನಿಜಕ್ಕೂ ಒಬ್ಬ ಗುಂಡಾನೇ ಅಲ್ವಾ? ಭೂಮಿ ಮೂಗಿನ ಮೇಲೆ ಬೆರಳಿಟ್ಟು ಹೇಳಿದ ತಕ್ಷಣ, ಓ, ಆಮೇಲೆ ನಾನು ಅಮ್ಮನನ್ನು ಮನೆಗೆ ಕಳಿಸಿದ್ದು ನನ್ನ ಹೆಂಡತಿಯ ಜೊತೆ ಕಳೆಯಲು. ಇದಕ್ಕೆ ಇವಳ ಮಾತನ್ನು ನೋಡು, ನಾನೊಬ್ಬ ಗುಂಡ ಅಂತ ಅಲ್ವೇನೆ? ಅವಳು ನಾಚಿಕೆಯಿಂದ ಮುಖ ಮುಚ್ಚಿಕೊಂಡು ಅವನ ಎದೆಯೊಳಗೆ ಮುಖ ಹುದುಗಿಸಿಕೊಂಡು ಅಗ್ನಿ ಸಣ್ಣ ನಗುವಿನೊಂದಿಗೆ ಅವಳ ಹಣೆಯನ್ನು ಸವರಿದ. ನಾನು ನಿಜಕ್ಕೂ ಹೆದರಿ ಹೋಗಿದ್ದೆ ಕಣೆ, ನಿನಗೇನಾದರೂ ಆಗಿಬಿಟ್ರೆ ಅಂತ. ಅದನ್ನು ನೆನಪಿಸಿಕೊಳ್ಳಲು ಕೂಡ ನನಗೆ ಸಾಧ್ಯವಿಲ್ಲ. ಅಗ್ನಿ ಆ ನೆನಪಿನಲ್ಲೇ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡ. ನನಗೇನೂ ಭಯ ಇರಲಿಲ್ಲ. ಹುಟ್ಟಿದ್ರೆ ಒಮ್ಮೆ ಸಾಯಲೇಬೇಕು ಅಲ್ವಾ? ಅದಕ್ಕೆ ಯಾಕೆ ಹೆದರಬೇಕು? ಅವಳು ಯಾವ ಹಿಂಜರಿಕೆನೂ ಇಲ್ಲದೆ ಕೇಳಿದ ತಕ್ಷಣ, ನಿನಗೆ ಹಾಗೆ ಹೇಳ್ಬೋದು, ಏನಾದರೂ ಆಗಿದ್ರೆ ಜನರು ಹೇಳಲು ಒಂದೇ ಕಾರಣವಿರ್ತಾ ಇತ್ತು, ನನ್ನ ಜಾತಕದ ದೋಷ ಅಂತ. ನನ್ನ ಜಾತಕದ ದೋಷ ಪರಿಹಾರ ಆಗೋದಕ್ಕೆ ಏನೂ ಅರಿಯದ ಪಾಪದ ಹುಡುಗಿಯ ಜೀವನದ ಜೊತೆ ಭರದ್ವಾಜ್ ಮನೆಯ ಅಗ್ನಿದೇವ ಆಟ ಆಡ್ದ ಅಂತ ಜನರು ಹೇಳೋ ಆ ಕ್ಷಣವನ್ನು ನೆನೆಸ್ಕೊ ಭೂಮಿ. ಅಗ್ನಿ ನೋವಿನಿಂದ ಹೇಳುವಾಗ ಭೂಮಿ ಅವನ ಕೆನ್ನೆಗೆ ಬಲವಾಗಿ ಮುತ್ತಿಟ್ಟಳು. ಹಾಗೇನೂ ಆಗಿಲ್ಲವಲ್ಲ, ಮತ್ತೇಕೆ ನನ್ನ ಅಗ್ನಿ ಬೇಸರ ಮಾಡ್ಕೋತಾರೆ? ನೀವು ಅಂದು ಕೇಳಿದ ಹಾಗೆ ನಾವು ಒಟ್ಟಿಗೆ ಸಾಯೋದು. ಆಮೇಲೆ ಇಂಥ ಸಣ್ಣ ಪುಟ್ಟ ಪರೀಕ್ಷೆಗಳನ್ನೆಲ್ಲ ದೇವರು ನಮ್ಮ ಜೀವನದಲ್ಲಿ ಮಾಡ್ತಾನೆ. ಅದಕ್ಕೆಲ್ಲ ನಾವು ಕುಗ್ಗಬಾರ್ದು ಅಗ್ನಿ. ನನಗೆ ಏನೇ ಆದರೂ ಅದರಲ್ಲಿ ನಿಮ್ಮ ಜಾತಕದ ದೋಷದ ಯಾವ ಪಾತ್ರನೂ ಇರಲ್ಲ. ಅದು ನನ್ನ ಹಣೆ ಬರಹ, ಹಾಗೇನೆ ಅಂದ್ಕೊಳ್ಬೇಕು. ಇನ್ನೂ ಬೇಡವಾದದನ್ನು ಯೋಚಿಸಿ ಮನಸ್ಸನ್ನು ಹಾಳು ಮಾಡ್ಕೊಳ್ಬೇಡಿ. ನಾನು ನಿಮ್ಮ ಜೊತೆಯಲ್ಲೇ ಇದ್ದೀನಲ್ಲ. ಭೂಮಿ ಅವನ ಎದೆಯ ಮೇಲೆ ತುಟಿಗಳನ್ನಿಟ್ಟು ಹೇಳುವಾಗ ಅಗ್ನಿಯ ತುಟಿಗಳಲ್ಲಿ ತುಂಟತನ ಮೂಡಿತು. ಜೊತೆಯಲ್ಲೇ ಇದೆಯಾ? ಹಾಗಾದರೆ ಮುಂದೇನು ಕಾರ್ಯಕ್ರಮ? ಅವನ ತುಂಟತನದ ಮಾತು ಕಿವಿಗೆ ಬಿದ್ದ ತಕ್ಷಣ ಅವಳೊಮ್ಮೆ ಬೆಚ್ಚಿ ಬಿದ್ದು ಅವನ ಎದೆಯೊಳಗೆ ಮುಖ ಹುದುಗಿಸಿದಳು.
ತನ್ನ ಎದೆಯೊಳಗೆ ಮುಖ ಹುದುಗಿಸಿ ಮಲಗಿದ್ದವಳ ಬೆರಳುಗಳ ತುದಿಗೆ ಅವನ ತುಟಿಗಳು ಸ್ಪರ್ಶಿಸಿದವು. ಭೂಮಿಯ ತುಟಿಯಲ್ಲಿ ಸಣ್ಣದೊಂದು ನಗು ಮೂಡಿತು. ರೊಮ್ಯಾನ್ಸ್ ಮೂಡ್ ಬರ್ತಿದೆಯೇನೋ? ಅಗ್ನಿ ಅವಳ ಕಿವಿಯ ಬಳಿ ಮೂಗಿನಿಂದ ಉಜ್ಜುತ್ತಾ ಕೇಳಿದ ತಕ್ಷಣ, ಕೊಂದೆ ಹಾಕ್ತೀನಿ ನೋಡಿ, ಆಸ್ಪತ್ರೆಯಲ್ಲಿ ಮಲಗಿರುವಾಗ ರೊಮ್ಯಾನ್ಸ್ ಅಂತೆ. ಭೂಮಿ ಅವನ ತೆಕ್ಕೆಯಿಂದ ಹಾರಿ ಎದ್ದಳು. ಏನೇ ನಿನ್ನ ಕಾಟ? ಹಾಂ, ಇಷ್ಟು ದಿನಗಳ ಕಾಲ ನಿನಗಾಗಿ ಕಾದು ಕುಳ್ತಿದ್ದೀನಿ ಅಂತಾನು ಯೋಚಿಸಿದೆ, ಇವಳದೊಂದು ಬಡಾಯಿ. ಅಗ್ನಿ ಮುಖ ಊದಿಸ್ಕೊಂಡ. ಅಯ್ಯೋ, ನನ್ನ ಅಗ್ನಿ ಕೋಪಗೊಂಡಾಗ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಪರವಾಗಿಲ್ಲ ಬಿಡಿ, ಈಗ ನಾವು ಮಲ್ಕೊಳ್ಳೋಣ, ನನಗೆ ಬಹಳ ಸುಸ್ತಾಗ್ತಿದೆ. ಅವಳ ಕಣ್ಣಿನ ರೆಪ್ಪೆಗಳು ಭಾರವಾಗುತ್ತಿರುವುದನ್ನು ಕಂಡು ಅಗ್ನಿ ಅವಳನ್ನು ಎಳೆದು ಪಕ್ಕದಲ್ಲಿ ಮಲಗಿಸಿಕೊಂಡ. ಮಲ್ಗು, ಔಷಧಿಯ ಪ್ರಭಾವದಿಂದ ನಿದ್ದೆ ಬರ್ತಾ ಇರಬೇಕು ನಿಂಗೆ. ಅಗ್ನಿ ಅವಳನ್ನು ಮಲಗಿಸಿ ಹಣೆಯನ್ನು ಸವರಿದ. ಭೂಮಿ ಅವನ ಎದೆಗೆ ಮುಖ ಒರಗಿಸಿ ಮಲಗುತ್ತಲೇ ನಿದ್ದೆ ಹೋದ್ಲು. ಅವಳು ತನ್ನ ಎದೆಯ ಮೇಲೆ ಮಲಗಿರೋದನ್ನು ಕಂಡು ಅಗ್ನಿಗೆ ಹೇಳೋದಕ್ಕೆ ಮನಸ್ಸಾಗಲಿಲ್ಲ. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.